ಶರಣ್ರಿ ಎಲ್ಲ ನಮ್ಮ ಮಂದಿಗೆ ವೆಲ್ಕಮ್ ಟು ಸ್ನೇಹಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಂದು ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಾತೀನಿ ಯೂಟ್ಯೂಬ್ ಚಾನಲ್. ಅದು ನಮ್ ಸ್ಟಾರ್ಟ್ ಎಲ್ಲಿಂದ ಆಗ್ಬೇಕಂದ್ರೆ ಮೈಸೂರಿಂದ ಆಗ್ಬೇಕು. ಈಗ ನಾನು ಮೈಸೂರಿಗೆ ಹೋಗಕ್ ರೆಡಿ ಆಗಿದ್ದೀನಿ. ಫುಲ್ ಪ್ಯಾಕಿಂಗ್ ಮಾಡ್ಕೊಂಡು ಬ್ಯಾಗ್ ಹಾಕೊಂಡು. ಹಲೋ, ನಾವು ಇವಾಗ ಮೈಸೂರಿಗೆ ಬಂದು ರೀಚ್ ಆಗಿದ್ದೀವಿ. KSRTC ಬಸ್ಸಲ್ಲೇ ಬಂದಿರೋದು. ಓನ್ಲಿ 20 ರೂಪೀಸ್ ರಿಸರ್ವೇಷನ್ ಟಿಕೆಟ್ ಮಾಡಿಸ್ಕೊಂಡು KSRTC ಒಳಗೆ ಬಂದೆ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಲಗೇಜಸ್ ಎಲ್ಲ ಜಾಸ್ತಿ ಇತ್ತು. ಹಾಗಾಗಿ ಇಲ್ಲಿ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ. ಇದು ಏನಂದರೆ ಆರ್ಮಿ ಸೈನಿಕ್ ರೆಸ್ಟ್ ರೂಮ್ ಅಂತ. ಇಲ್ಲಿ ನಮ್ಮ ಜಿಜು ಇರ್ತಾರೆ, ಅದ್ರ ಸಮ ನಾವು ಇಲ್ಲೇ ಸ್ಟೇ ಮಾಡ್ಬೇಕಂತ ಬಂದಿದ್ದೀವಿ. ಇನ್ನೂ ಏನಾಗುತ್ತೆ ಗೊತ್ತಿಲ್ಲ. ನೆಕ್ಸ್ಟ್ ಡೆಸ್ಟಿನಿ ಎಲ್ಲಂತ ನೆಕ್ಸ್ಟ್ ಹೇಳ್ತೀನಂತೆ. ವಿಶ್ವವಿಖ್ಯಾತ ಸೈಂಟ್ ಫಿಲೋಮಿನಾ ಚರ್ಚ್ ವೃತ್ತಕ್ಕೆ ನಾವು ಬಂದಿದ್ದೀವಿ. ಇದು ಚರ್ಚ್ ನಿಯರ್, ಇದು ಎಂಟ್ರೆನ್ಸ್ ಚರ್ಚಿಂದು. ಒಳಗಡೆ ಹೋದರೆ ಚರ್ಚ್ ಫುಲ್ ಈ ಥರ ಕಾಣಿಸುತ್ತೆ. ಇದು ಸಂತ ಜೋಸೆಫ್ ಅವರ ಮೂರ್ತಿಯನ್ನು ಇಲ್ಲಿ ಇದು ಮಾಡಿದ್ದಾರೆ. ಎಷ್ಟು ಮಸ್ತ್ ಮೂರ್ತಿಯನ್ನು ಮಾಡಿದ್ದಾರೆ. ಇದು ಚರ್ಚ್ ಎಂಟ್ರೆನ್ಸ್ ಗೇಟ್. ಇದು ಒಂದು ಎಂಟ್ರೆನ್ಸ್ ಗೇಟ್ ಐತಿ, ಮತ್ತು ಆ ಕಡೆ ಸೈಡ್ ಒಂದು ಎಂಟ್ರೆನ್ಸ್ ಗೇಟ್ ಐತಿ. ಇದು ಫಸ್ಟ್ ಚರ್ಚಿಗೆ ಎಂಟ್ರನ್ ಆಗೋಣ. ಇದು ಚರ್ಚಿಂದ ಇದು ಫುಲ್ ಆಲ್ಮೋಸ್ಟ್ ಗ್ಲಾಸಿಂದನೇ ಮಾಡಿದ್ದೈತಿ, ಮತ್ತು ಕಲ್ಲು ಗ್ಲಾಸ್ ಎರಡು ಮಿಕ್ಸ್ ಮಾಡಿನೇ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಇದೇನಂತ ಗೊತ್ತಿಲ್ಲ, ಒಂದೇನೋ ಗೋಪುರ ಥರ ಐತಿ. ನಾನು ಫಸ್ಟ್ ಟೈಮ್ ಮೈಸೂರಲ್ಲಿ ಇದು ನೋಡ್ತಾ ಇರೋದು. ಮತ್ತು ಇಲ್ಲಿ ಸಂತ ಜೋಸೆಫ್ ಅವರ ಸ್ಟ್ಯಾಚುವನ್ನು ಮಾಡ್ಯಾರ. ಮಸ್ತ್ ಐತಿ, ನೋಡೋಕೆ ಚೆನ್ನಾಗೈತಿ. ನಾ ಇನ್ನೂ ಒಳಗೆ ಹೋಗಿಲ್ಲ, ಒಳಗೆ ಹೋಗಿ ನೋಡ್ತೀನಿ. ಈ ಕಡೆಯಿಂದನೂ ಇನ್ನೊಬ್ರು ನಮ್ಮ ಜೊತೆ ನಮ್ಮ ಜೂನಿಯರ್ ಬಂದಿದ್ದಾರೆ. ಅವರು ಒಪಿನಿಯನ್ ಕೇಳೋಣ ಇದು ಚರ್ಚ್ ಹೆಂಗಿದೆ ಅಂತ. ಅವರು ಫೇಸ್ನ ತೋರಿಸಲ್ಲ, ಯಾಕಂದರೆ ಬ್ಯೂಟಿ ಕ್ವೀನ್ ಆಫ್ ಬಿಜಾಪುರ ಅವರು ಹೇಳಲ್ಲ ಅಂತ ಓಡೋಗ್ತಾರೆ. ಪ್ಲೀಸ್ ಶಿಲ್ಪಾ ಅವರೇ, ನಿಮ್ಮ ಒಪಿನಿಯನನ್ನು ತಿಳಿಸಿದ್ರೆ ಚೆನ್ನಾಗಿದೆ. ನಿಮ್ಮ ಫೇಸ್ ತೋರಿಸಲ್ಲ ರೀ, ಫೇಸ್ ತೋರಿಸಲ್ಲ ರೀ. ಹಂಗಲ್ಲ ಅಂದ್ಬಿಟ್ಟಿದ್ವಿ. ಇನ್ನೊಂದ್ಸತಿ ರಿಪೀಟ್. ತುಂಬ ಚೆನ್ನಾಗಿದೆ. ವೇಸ್ಟ್ ಸುಮ್ಮನೆ ಕರ್ಕೊಂಬಂದ್ರೆ, ಅದಕ್ಕೆ ಜೂನಿಯರ್ಸ್ನೆಲ್ಲ ಸೀನಿಯರ್ಸ್ ಜೊತೆ ಕರ್ಕೊಂಬಂದ್ರೆ ನಮ್ಮ ಮಾತೇ ಕೇಳೋಲ್ಲ. ಇಲ್ಲ ಆದಮೇಲೆ ಎಂಟ್ರೆನ್ಸ್ ಆದಮೇಲೆ ಇದು ಪಕ್ಕದಲ್ಲಿ ಚರ್ಚ್ ಈ ಥರ ಇದೆ. ಆಮೇಲೆ ಹೀಗೆ ಮುಂದೆ ಹೋದರೆ ನೆಕ್ಸ್ಟು ಬರೋದು ಕಾರ್ ಪಾರ್ಕಿಂಗು. ಕಾರ್ ಪಾರ್ಕ್ ಮಾಡ್ಬೋದು ಇಲ್ಲಿ ಬರೆದಿದ್ದಾರೆ ಸಂತ ಫಿಲೋಮಿನಾ ಸುರಂಗಕ್ಕೆ ದಾರಿ ಅಂತ ಐತಿ. ಇಲ್ಲಿ ಏನೋ ಇರಬೇಕು ಒಳಗಡೆ, ನನಗೂ ಗೊತ್ತಿಲ್ಲ, ನಾವು ಹೋಗಿಲ್ಲ. ಆಮೇಲೆ ಇಲ್ಲಿ ಬ್ಯಾಕ್ ಸೈಡು ಚರ್ಚ್ ಹಿಂದ್ಗಡೆ ನಾವು ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ಇಲ್ಲಿ ಬಂದರೆ ಕಾರ್ ಪಾರ್ಕಿಂಗಕ್ಕೂ ವ್ಯವಸ್ಥೆ ಇದೆ, ಎಲ್ಲ ಇದೆ ಇಲ್ಲಿ. ಇಲ್ಲ ಈ ಥರ ಇದೆ ಚರ್ಚು. ಪ್ರತೀಕ್ಷಾ ಅವ್ರ ಒಪಿನಿಯನ್ ಕೇಳೋಣ, ಯಾಕಂದರೆ ಯಾವಾಗಲೂ ಬರೀ ಬಿಜಾಪುರ್ ಬರೀ ಗೋಲ್ ಗುಮ್ಮಡ್ದೆ ಹೇಳ್ತಾಳೆ. ಮೈಸೂರದೊಂದೆರಡು ಒಪಿನಿಯನ್ ಕೇಳೋಣ ಏನಂತಾಳೆ. ಪ್ರತೀಕ್ಷಾ ಮೇಡಮ್, ನಿಮಗೆ ಹೆಂಗೆ ಅನ್ನಿಸ್ತು ಚರ್ಚ್? ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಆದರೆ ನಾನಂತೂ ಫಸ್ಟ್ ಟೈಮ್ ಬಂದಿರೋದು ಚರ್ಚ್ಗೆ. ತುಂಬ ಚೆನ್ನಾಗಿದೆ, ಇದು ನೋಡೋಕೆ ಒಂಥರ ಖುಷಿ ಆಗುತ್ತೆ. ಫೋಟೋಶೂಟ್ ಅಂತೂ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಫುಲ್ ಪ್ರೊಫೆಷ್ನಲ್ ಆಗಿ ಆನ್ಸರ್ ಮಾಡ್ತಾರೆ ಪ್ರತೀಕ್ಷಾ ಅವರು. ಬಿಜಾಪುರ ಭಾಷೆನ ಬಿಟ್ಬಿಟ್ರು ಮೈಸೂರಿಗೆ ಬಂದ ತಕ್ಷಣ. ಇವಾಗ ಪ್ರೊಫೆಷ್ನಲ್ ಆಗಿ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರೆ. ಫ್ರೆಂಡ್ಸ್ ಎಲ್ಲ ಇವರು ಬೇರೆ ಊರಿಗೆ ಬಂದರೆ ನಮ್ಮ ಊರನ್ನ ಮರ್ತು ಬಿಡೋದು, ತಾಯಿನ ಮರ್ತಂಗೆ ಊರನ್ನ ಮರ್ತು ಬಿಡೋರು ಇವರು. ಆಲ್ಸೋ ಚೇಂಜ್ ಆಗೈತೆ. ನಮ್ಮದು ಚೇಂಜ್ ಇಲ್ಲ ರೀಪ್ಪ, ನಾವು ಏನಿದ್ರು ಬಿಜಾಪುರ ಮಂದಿ ಬಿಜಾಪುರ್ನಲ್ಲೇ ಇರ್ತೀವಿ. ಟ್ರಿಪ್ ಅಷ್ಟೇ. ಇಲ್ಲಿ ಸ್ಲಿಪ್ಪರ್ಸ್ ಬಿಡೋಕ್ಕೆ 5 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆದರೆ ನನ್ನ ಸ್ಲಿಪ್ಪರ್ಸ್ನ ಇವರಿಬ್ಬರು ಕಾಯ್ಕೊಂತ ಕುತ್ಕೊಂಡಿದ್ರು. ಪಾಪ 5 ರೂಪೀಸ್ ನಂದು ಸೇವ್ ಮಾಡಿದ್ರು. ತುಂಬ ಖುಷಿ ಆಯಿತು. ಜಾರ್ ಆ್ಯಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಮೈಸೂರು ಒಳಗಿರೋ ರೈಲ್ವೆ ಮ್ಯೂಸಿಯಮ್ಗೆ ಬಂದೀವಿ ಇವತ್ತು. ಇಲ್ಲಿ ಅಡಲ್ಟ್ಸಿಗೆ 50 ರೂಪೀಸ ಮತ್ತು ಚೈಲ್ಡಿಗೆ 20 ರೂಪೀಸ ಟಿಕೆಟ್ ಇರ್ತೈತಿ. ನಾವು 3 ಜನ ಇರೋದ್ರಿಂದ 150 ರೂಪೀಸ್ ಆಯ್ತು ನಮ್ಮದು. ಮತ್ತು ಇಲ್ಲಿ ಏನೋ ಟ್ರೈನ್ ಅದು ಒಳಗೆಲ್ಲ ಕೂಡಿಸ್ತಾರಂತ, ಫ್ರೀ ಅಂತ ಹೇಳಾರ. ನೋಡೋಣ, ಟ್ರೈ ಮಾಡೋಣ ಅಂತ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ. ವೀಡಿಯೋ ಕ್ಲಿಪ್ಸ್ ಹಾಕ್ತೀನಿ ನೋಡಿ. ಮ್ಯೂಸಿಯಮ್ ಒಳಗೆ ರೈಲ್ವೆ ಒಳಗೆ ಕೂತ ತಿನ್ನುವಂಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂಥೇಳಿ ಏನೋ ಒಂದು ಯೂನಿಕ್ ಆಗಿರೋ ಐಡಿಯಾ ಮಾಡಿ ರೈಲ್ವೆ ಒಳಗೆ ಒಂದು ರೆಸ್ಟೋರೆಂಟ್ ಥರ, ಹೋಟೆಲ್ ಥರ ಓಪನ್ ಮಾಡ್ಯಾರ. ನೋಡೋಣ ಬರ್ರಿ ಯಾವ್ದು ರೀತಿ ಎಕ್ಸ್ಪೀರಿಯನ್ಸ್ ಇರ್ತೈತಿ ಮತ್ತು ಫುಡ್ ಯಾವ ಥರ ಐತಿ ಅಲ್ಲಿ ಅಂತ. ಸ್ಟಾರ್ಟಿಂಗ್ ವೆಲ್ಕಮ್ ಮಾಡೋಕೆ ಒಬ್ಬ ಗನ್ಮ್ಯಾನ್ ಬೇರೆ ನಿಂತ್ಬಿಟ್ಟಾನ. ಮೈಸೂರ್ದು ಮ್ಯೂಸಿಯಂ ನೋಡಿಕೊಂಡು ಇವಾಗ ನಾವು ಪ್ಯಾಲೇಸಿಗೆ ಬಂದಿದ್ದೀವಿ, ಯಾಕಂದರೆ ಲೈಟ್ನಿಂಗ್ ನೋಡೋಕ್ಕೋಸ್ಕರ. ಈಗ ಮೈಸೂರು ಪ್ಯಾಲೇಸ್ ರೋಡ್ ಒಳಗದೀವಿ. ಈಗ ಬ್ಯಾಕ್ ಸೈಡಿಂದ ಹೋಗ್ಬೇಕಂತ
ಬ್ಯಾಕ್ ಸೈಡಿಂದ ಹೋದ್ರೆ ಮಾತ್ರ ಲೈಟಿಂಗ್ಸ್ ನೋಡಕ್ ಆಗ್ತೈತಿ. ಅದಕ್ಕೆ ಬರ್ರಿ ಹೋಗುನಂತ. ಇಟ್ಟು ನೋಡು ಪ್ಲಾನಿಂಗ್ ಇವ್ರಿಬ್ಬರದು. ಯಾಕಂದ್ರೆ ಲೈಟ್ನಿಂಗ್ಸ್ ನೋಡೋದು ಅಷ್ಟೇ ಇಂಪಾರ್ಟೆಂಟ್ ಇವರಿಗೆ. ಮೈಸೂರು ಪ್ಯಾಲೇಸ್ ಒಳಗೆ ಏನೈತೆ ಅನ್ನೋದು ನೋಡೋದು ಇಂಪಾರ್ಟೆಂಟ್ ಅಲ್ಲ. ಏನಿದ್ರೆ ಏನು ಲೈಟಿಂಗ್ ಒಳಗೆ ಫೋಟೋ ಚೆನ್ನಾಗಿ ಬರುತ್ತನ್ನೋ ಊಹೆ ಒಳಗದಾರಿ ಇವರು. ಚೆನ್ನಾಗಿ ಬರುತ್ತೆ ಫೋಟೋ, ಆದರೆ ಒಳಗಡೆ ಹೋಗಿ ನೋಡೋದ್ರಲ್ಲಿರೋ ಥ್ರಿಲ್ ಬೇರೆನೇ ಇರುತ್ತೆ. ಬರ್ರಿ ಲೈಟ್ನಿಂಗ್ಸ್ ಆದ್ರೂ ನೈಟ್ ಟೈಮ್ ಒಳಗ ಲೈಟ್ನಿಂಗ್ಸ್ ನೋಡ್ಬೇಕಂತ ಹೋಗಿದ್ವಿ. ಆದ್ರೆ ಇಲ್ಲೊಬ್ರು ಅಂಕಲ್ ಕೇಳಿದ್ವಿ, ಆದ್ರೆ ಇವತ್ತ ಲೈಟ್ನಿಂಗ್ಸ್ ಇರೋದಿಲ್ಲ ಅಂತ. ಸಂಡೇ ಮಾತ್ರ ಲೈಟ್ನಿಂಗ್ಸ್ ಮತ್ತೇನಾದ್ರೂ ಗೋರ್ಮೆಂಟ್ ಇದು ಇದ್ರೆ ಅಷ್ಟು ಲೈಟಿಂಗ್ಸ್ ಇರುತ್ತಂತ. ಜಸ್ಟ್ ವ್ಯೂ ಪಾಯಿಂಟ್ ಸಿಗುತ್ತೆ, ಅಲ್ಲಿ ಹೋಗಿ ಫೋಟೋ ಶೂಟ್ ಅದು ಮಾಡ್ಕೋಬಹುದು. ನೋಡೋಣ, ಫೋಟೋ ಶೂಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ಪಾನಿಪುರಿ ಕಾಣಿಸ್ತಾ ಇದೆ, ನಂಗೆ ತಿನ್ಬೇಕಂತ ಅನಿಸ್ತಾ ಇದೆ. ತಿನ್ನಿಸ್ತಾರೋ ಬಿಡ್ತಾರೋ ನೋಡೋಣ. ಪ್ರತೀಕ್ಷಾ ಮ್ಯಾಮ್ ಅವ್ರು ಫೈನಲಿ ಇಲ್ಲಿ ಬಂದಿವಿ. ಲೈಟ್ನಿಂಗ್ಸ್ ಇಲ್ಲ, ಏನಿಲ್ಲ, ಬರೀ ಇಷ್ಟೊಂದು ಹೊರಗಡೆ ಲೈಟ್ ಇದೆ ಅಷ್ಟೇ. ಅದು ಬಿಟ್ರೆ ಮತ್ತೇನು ಇಲ್ಲ. ಪ್ರತೀಕ್ಷಾ ಅವ್ರಿಗೆ ಪಾಪ ಚೆನ್ನಾಗಿ ರೆಡಿ ಆಗಿ ಬಂದಿದ್ರು. ತಲೆ ಕೂದಲು ಮೇಲ್ ಕಟ್ಕೊತವ್ರೆ. ಫೋಟೋ ಶೂಟ್ ಕ್ಯಾನ್ಸಲ್, ಎಲ್ಲ ಕ್ಯಾನ್ಸಲ್. ಏನ್ ಮಾಡೋದು, ತುಂಬಾ ಬೇಜಾರಾಗ್ತಾ ಇದೆ. ಸಂಡೇ ಮಾತ್ರ ಓಪನ್ ಇರುತ್ತಂತೆ. ಯಾರಾದ್ರೂ ವೀಕೆಂಡ್ ಲೈಟ್ನಿಂಗ್ಸ್ ಅದು ನೋಡೋರಾಗಿದ್ರೆ ವೀಕೆಂಡ್ ಅಲ್ಲೇ ಬಂದ್ರೆ ಬಾಳ್ ಬೆಸ್ಟ್. ವಸ್ತು ಪ್ರದರ್ಶನ ಅಂತ ಇಲ್ಲಿ ಅರಮನೆ ಅಪೋಸಿಟ್ ಸೈಡ್ ಐತಿ, ಅದನ್ನ ನೋಡಾಕ್ ಬಂದಿವಿ. ಒಳಗ್ ಏನೇನೈತೆ ಅಂತ ಹೇಳಿ ನಿಮಗ ತೋರಿಸ್ತೀನಿ. ಬರ್ರಿ ಪ್ರತೀಕ್ಷಾ, ಬರ್ರಿ ಒಳಗ್ ಏನೇನೈತೆ ಅಂತ ಹೇಳಿ ನೋಡೋಣ ಬರ್ರಿ. ಒಳಗ ಸಾಂಗ್ ಹಚ್ಚಾರ. ನಾ ಮಾತಾಡಿದ್ದೇನು ಕೇಳ್ಸಂಗಿಲ್ಲ, ವಿಡಿಯೋ ಅಷ್ಟೇ ಹಾಕ್ತೀನಿ ನೋಡ್ರಿ. ಪ್ರತೀಕ್ಷಾ, ಮೈಸೂರು ಪ್ಯಾಲೇಸ್ ಚಲೋ ಐತೆ, ಇದು ವಸ್ತು ಪ್ರದರ್ಶನ ಚಂದ ಅನ್ಸಾತೈತಿ ನಿನ್ಗೆ ಹೊರಗಿಂದ? ಯಾವುದು ವಸ್ತು ಪ್ರದರ್ಶನ? ಪ್ರತೀಕ್ಷಾ ಅವ್ರಿಗೆ ಇದೇ ಇಷ್ಟ ಆಗ್ಯದಂತ, ಅದಕ್ಕೆ ಮೈಸೂರು ಪ್ಯಾಲೇಸ್ ಅನ್ನ ಶಿಫ್ಟ್ ಮಾಡಿ ನಾವು ಬಿಜಾಪುರ್ನಾಗ ಇಡ್ತೀವಿ. ಹೊರಗಿಂದ ವ್ಯೂ ಪಾಯಿಂಟ್ ಚಲೋ ಐತಿ ಅಂದು ಪ್ರತೀಕ್ಷಾ ರೊಕ್ಕ ಹೆಚ್ಚಾಗ್ಯಾವು, ಟಿಕೆಟ್ ತಕೊಂಡು ಒಳಗ ನೋಡಕ್ ಹೋಗ್ಕಳತ್ತ. ಯಾಕಂದ್ರೆ ಈಗ ನಮ್ದು 3 ಜನದ ಟಿಕೆಟ್ ಪ್ರತೀಕ್ಷಾ ಮಡ್ಕೊಂಡವ್ರೆ ತೆಗಿಸ್ಲಾಕತ್ತಾರ. ನಾವು ಭಾಳ ಖುಷಿ ಆಗತೈತಿ. ಇದರಿಂದ ನಿಮ್ಮ ಅಭಿಪ್ರಾಯ ಏನ್ರಿ ಪ್ರತೀಕ್ಷಾ ಅವ್ರೆ? ನೋ ಕಾಮೆಂಟ್ಸ್, ಓನ್ಲಿ ಟಿಕೆಟ್ ತೆಗ್ಸೋದಟ್ಟೆ ಕೆಲ್ಸಕ್ಕೆ. ಪ್ರತೀಕ್ಷಾ ಅವರು ದೊಡ್ಡ ಮನಸ್ಸು ಮಾಡಿ 300 ರೂಪಾಯಿ ತೆಗೆದು ಟಿಕೆಟ್ ತೆಗ್ಸಾತಾರ. ಮತ್ಸ ಕನ್ನೇನು ತೋರ್ಸೋರದಾರ ನಮಗೆ. ಏನು ಮನಸ್ಸ ಪ್ರತೀಕ್ಷಾ ಅವ್ರದ್ದು, ಧಾರಾಳ ಮನಸ್ಸು ಪಾಪ. ಎಂಟ್ರೆನ್ಸ್ 100 ರೂಪಾಯಿ ಕೊಟ್ಟಿದ್ದಕ್ಕೆ ಹೆಂಗಿದೆ ಅಂತ ನೋಡೋಣ. ಇಲ್ಲಿ ಒಳಗಡೆ ಒಂದಿಷ್ಟು ಕಾರಂಜಿ ತರ ನಮ್ಮ ಆಲ್ಮಟ್ಟಿ ಒಳಗೆ ಹೆಂಗ್ ಮಾಡ್ತಾರ ಹಂಗ್ ಮಾಡ್ತಾರ. ಮತ್ತ ಮಸ್ತ ಕನ್ಯೆಯನ್ನ ನೋಡಿದ್ರೆ 2 ಸೇರಿ 100 ರೂಪೀಸ್ ಅಂತೆ. ಬರೀ ಇದು ಎಂಟ್ರೆನ್ಸ್ ಫೀಸ್ 50 ರೂಪೀಸು. ಮತ್ಸ ಕನ್ಯೆ ನೋಡೋದಾದ್ರೆ 100 ರೂಪೀಸ್. ಇಲ್ಲಿ ಎಂಟ್ರೆನ್ಸ್ ಫ್ರೀ ಇರುತ್ತೆ. ಬರೋರು ಬರ್ರಿ ನೋಡೋಣ ಅಂತ ಹೆಂಗೈತೆ ಒಳಗ. ಮತ್ಸ ಕನ್ಯೆಯರ ಅದಾಳೆ ನಿಲ್ ನೋಡು. ಒಳಗ ಜ್ಯುವೆಲರಿ ಶಾಪ್ಸ್ ಅದಾವು. ಪ್ರತೀಕ್ಷಾ ಒಟ್ಟು ಜ್ಯುವೆಲರಿ ಶಾಪ್ ಅಂದ್ರೆ ಜಿಕ್ಕೋ ತಗೊಳ ನೋಡ್ರಿ. ಇವೇ ಎಲ್ಲ ಈಗ ಶಾಪಿಂಗ್ ಮಾಡಿಸ್ತಾಳ. ನಮ್ದು ಶಾಸ್ತ್ರಿ ಬಜಾರ್ ಶಾಪಿಂಗ್ ಮಾಡಿಸತ್ತ. ನಮ್ ದರ್ಬಾರಲ್ಲಿ ಬರುತ್ತಲ್ಲ ಆ ರೀತಿ ಸೇಲ್ ಇದಾವೆ ಇಲ್ಲಿ. ಮತ್ತೇನಿಲ್ಲ. ನಮ್ಮಲ್ಲಿ ಎಂಟ್ರೆನ್ಸ್ ಫೀ ಇರಲ್ಲ, ಇಲ್ಲಿ ಎಂಟ್ರೆನ್ಸ್ ಫೀ ಇದೆ ಅಷ್ಟೇ. ಶಿಲ್ಪ ಮನಿಗೆ ಬಾಂಡೆ ಸಾಮಾನು ಒಯ್ಯತಾಳ್ರಿ ಇಲ್ಲಿದೆ. ಯಾಕಂದ್ರೆ ಬಿಜಾಪುರ್ನಾಗ ಎಲ್ಲಿ ಬಾಂಡೆ ಸಾಮಾನು ಸಿಕ್ಕಿಲಿಕ್ಕಿಗೆ ಎಲ್ಲ ಸ್ವಸ್ಥೊಳಗೆ ಮಸ್ತ್ ಮಾಲ್ ತಂದ್ಕೊಂಡು ಬಂದಾಳ. ಬಾಂಡೆ ತಗೋತಾಳ, ನಾನು ನೋಡಕ್ಕೆ ನಿಂತೀನಿ. ಫೈನಲಿ ಪ್ರತೀಕ್ಷಾ ಶಾಪಿಂಗ್ ಮಾಡ್ಯಾಳ. ತೋರ್ಸ್ ಪ್ರತೀಕ್ಷಾ ಏನ್ ಶಾಪಿಂಗ್ ಮಾಡಿ? ಶಾಪಿಂಗ್ ಮಾಡಿಲ್ಲ, 600 ರೂಪಾಯಿ ಖಲಾಸ್. ಈಗ ಇಲ್ಲಿ 600 ರೂಪಾಯಿ ಖರ್ಚು ಮಾಡ್ಯಾಳ್ರಿ. ಈಗ ಮತ್ತೆ ಇಲ್ಲೇನೋ ಡ್ರೆಸ್ ತಗೊಳಕ್ ಹೋಗ್ತಾಳ. ಇಲ್ಲೆಷ್ಟು ಖರ್ಚು ಮಾಡ್ತಾಳ ಗೊತ್ತಿಲ್ಲ. ನೆಕ್ಸ್ಟ್ ಅಂತೂ ಟ್ರಿಪ್ ಕ್ಯಾನ್ಸಲ್ ಆಗೋದಂತೂ ಪಕ್ಕ ಐತಿ. ಯಾಕಂದ್ರೆ ಎಲ್ಲ ಅಮೌಂಟ್ ಇಲ್ಲೇ ಖರ್ಚು ಮಾಡ್ತಾಳೆ. ಬರೇ ಶಾಪಿಗೆ ಹೋಗಿ ನೋಡೋದೇ ಆಯ್ತು, ಏನು ಪರ್ಚೇಸ್ ಮಾಡ್ತಾನೆ ಇಲ್ಲ ಪಾಪ. ದುಡ್ಡು ಬೇಕಲ್ಲಮ್ಮ, ದುಡ್ಡು. ಫುಲ್ ಆಟ ಆಡೋಕ್ಕೆಲ್ಲ ಇದೆ ಇಲ್ಲಿ ನೋಡ್ಬೋದು ನೀವು. ಪ್ರತೀಕ್ಷಾ ಅವರು ಶಾಪಿಂಗ್ ಸ್ಟ್ರೀಟ್ಸ್ ಅಲ್ಲಿ ಅಡ್ಡಾಡ್ತಾ ಇದಾರೆ. ಇದೊಂಥರ ಶಾಪಿಂಗ್ ಸ್ಟ್ರೀಟ್ಸ್ ತರಾನೇ ಇದೆ, ಚೆನ್ನಾಗಿದೆ ಒಂಥರ ನೋಡಕ್ಕೆ. ಸೇಲ್ ಒಳಗ ಡ್ರೆಸ್ ಪರ್ಚೇಸ್ ಮಾಡತ್ತಾರ ಪ್ರತೀಕ್ಷಾ ಅವರು. ಭಾಳ ಚಂದ ಐತಿ ಅಲ್ಲ ಪತ್ತು ಬೇಕು? ಎಷ್ಟು ಜೋಡ್ಬೇಕು?
ಬಂದಿದ್ದೀವಿ. ಒಳಗಡೆ ಹೆಂಗಿದೆ ಅಂತ ನೋಡೋಣ. ಇದನ್ನು ಫ್ರೀ ಟಿಕೆಟ್ 100 ರೂಪೀಸ್ ಆಲ್ರೆಡಿ ಕೊಟ್ಟಿದ್ದೀವಲ್ಲ, ಅದರಲ್ಲೇ ಇದನ್ನ ನೋಡ್ಬೋದು. ಇದು ಬ್ಯಾಕ್ ಸೈಡ್ ಇದೆ. ಫ್ರಂಟ್ ಸೈಡ್ ಅಲ್ಲಿ ಕಾರಂಜಿ ಆನ್ ಮಾಡಿದ್ದಾರೆ, ನೋಡಿ ಹೆಂಗಿದೆ ಅಂತ.